ಜನಾಭಿಮತ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಾವು ಒಂದಿಷ್ಟು ತಾಜಾ ವಿವರಗಳನ್ನು ಇಟ್ಕೊಂಡು ಇವತ್ತು ನಿಮ್ಮ ಬಳಿ ಬಂದಿರುವಂಥದ್ದು ಅಂದರೆ ಜನರ ಅನಿಸಿಕೆ ಅಭಿಪ್ರಾಯಗಳು ಯಾವ್ಯಾವ ರೀತಿ ಇದೆ, ಜನ ಏನು ಹೇಳ್ತಾರೆ, ಯಾವ ಪಕ್ಷದ ಕಡೆಗೆ ಜನರ ಒಲವು ನಿಲುವಿದೆ, ಜೊತೆಗೆ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಜನ ಬಯಸ್ತಾ ಇದ್ದಾರೆ, ಇದೆಲ್ಲದರ ಡೀಟೇಲ್ಸ್ ಇವತ್ತು ನಿಮ್ಮ ಮುಂದೆ ಇಡ್ತೀವಿ. ಜೊತೆಗೆ ವಲಯವಾರು ವಿಚಾರಕ್ಕೆ ತೆಗೆದುಕೊಂಡಾಗ ಯಾವ ಪಕ್ಷ ಮುಂದಿದೆ, ಶೇಕಡವಾರು ಎಷ್ಟೆಷ್ಟು ಮತಗಳನ್ನು ಪಡೆಯಬಹುದು ಈ ಬಾರಿ, ಎಷ್ಟೆಷ್ಟು ಪರ್ಸೆಂಟೇಜ್, ಅದೆಲ್ಲದ ವಿವರಗಳನ್ನು ಕೊಡೋದ್ರ ಜೊತೆಗೆ ಕೊನೆಯದಾಗಿ ನಾವು ಹೇಳುವಂಥದ್ದು ಯಾವ ಪಕ್ಷಕ್ಕೆ ಎಷ್ಟು ಸೀಟ್ ಬರುತ್ತೆ ಅನ್ನುವಂಥದ್ದು. ಯಾಕಂದರೆ ಸುವರ್ಣ ನ್ಯೂಸ್ C4 ಸಮೀಕ್ಷೆ ಅಂತಂದರೆ ಅದೊಂದು ನಿಖರವಾದಂಥ ಮಾಹಿತಿ. ನಾನು ನಿನ್ನೆ ತಾನೇ ಹೇಳ್ತಾ ಇದ್ದೆ ನಿಮಗೆ, CNN IBN ರಾಜದೀಪ್ ಸರ್ದೇಸಾಯಿ ಕೂಡ ಈ ವಿಚಾರದಲ್ಲಿ ಹಾಡಿ ಹೊಗಳಿದ್ದಾರೆ. ನಿಜಕ್ಕೂ ಬೇರೆಲ್ಲ ಸಮೀಕ್ಷೆಗಳಿಗಿಂತ ಸುವರ್ಣ ನ್ಯೂಸ್ ಸಮೀಕ್ಷೆ ಅನ್ನುವಂಥದ್ದು ಬಹಳ ಹತ್ತಿರಕ್ಕೆ ಬಂದಿದೆ, ಕರಾರುವಕ್ ಸಮೀಕ್ಷೆ ಅನ್ನುವಂಥ ಮಾತನ್ನು ಸ್ವತಃ ರಾಜದೀಪ್ ಹೇಳಿರುವಂಥದ್ದು. ನಾವು ಕೂಡ ಈ ಸಮೀಕ್ಷೆಯನ್ನು ಮಾಡಿದ್ದೀವಿ, ದೊಡ್ಡ ಸ್ಯಾಂಪಲ್ ಅನ್ನುವಂಥದ್ದಲ್ಲ, ಆದರೆ ಎಲ್ಲೋ ಒಂದು ಕಡೆಗೆ ರಿಸಲ್ಟಿಗೆ ಭಾಳ ಹತ್ತಿರ ಬರುವಷ್ಟು ಎಲ್ಲ ವಿವರಗಳನ್ನು ನಾವು ಕಲೆ ಹಾಕಿದ್ದೀವಿ, ಎಲ್ಲ ವಯೋಮಾನದವ್ರನ್ನ ನಾವು ಮಾತಾಡಿಸಿದ್ದೀವಿ. ಆ ವಿವರಗಳನ್ನು ಕಲೆ ಹಾಕಿ ಯಾರ ಕಡೆಗೆ ಒಲವಿದೆ ನಿಲುವಿದೆ ಅದನ್ನು ಮುಂದಿಡ್ತೀವಿ. ಆದರೆ ಅದಕ್ಕಿಂತ ಮೊದಲು ನಮ್ಮ ವಿಶ್ವೇಶ್ವರ ಭಟ್ರು ನಮ್ಮ ಜೊತೆಗಿದ್ದಾರೆ, ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭದ ಮುಖ್ಯಸ್ಥರು. ಆರಂಭದಲ್ಲಿ ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ, ಇಡೀ ಸಮೀಕ್ಷೆ ಹೇಗಾಯಿತು ಅನ್ನುವಂಥದ್ದು. ವಿಶ್ವೇಶ್ವರ ಭಟ್, ಸಮೀಕ್ಷೆ ಹೇಗಾಯಿತು ಆರಂಭದಲ್ಲಿ ವಿವರಿಸಿ. ರಂಗನಾಥ್, ಇದು C4 ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಜಂಟಿಯಾಗಿ ನಡೆಸಿದಂಥ ಒಂದು ಸಮೀಕ್ಷೆ. ಇದು ಈಗಾಗಲೇ ನೀವು ಹೇಳಿದಾಗೆ C4 ಅತ್ಯಂತ ಪ್ರತಿಷ್ಠಿತ ಚುನಾವಣಾ ಸಮೀಕ್ಷಾ ಸಂಸ್ಥೆ. ಇದು ನಿಖರ ಸಮೀಕ್ಷೆಗೆ ದೇಶದಲ್ಲೇ ಹೆಸರುವಾಸಿಯಾದಂಥ ಒಂದು ಸಂಸ್ಥೆ. ಹಿಂದಿನ ಬಾರಿ ಕೂಡ ನಾವು ಇದೇ ಸಂಸ್ಥೆಯಿಂದ ಚುನಾವಣಾ ಸಮೀಕ್ಷೆಯನ್ನು ಮಾಡಿಸಿದ್ವಿ. ಅದರಲ್ಲಿ 95% ನಿಖರವಾದಂಥ ಒಂದು ಫಲಿತಾಂಶವನ್ನು ಈ ಸಂಸ್ಥೆ ಕೊಟ್ಟಿತ್ತು. ಈ ಸಲ ನಾವು ಏಪ್ರಿಲ್ 20ರಿಂದ ಏಪ್ರಿಲ್ 28ರ ಅವಧಿಯಲ್ಲಿ ಈ ಸರ್ವೆಯನ್ನು ಮಾಡಿರುವಂಥದ್ದು. ನಿಮಗೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ, ಏಪ್ರಿಲ್ 20ರ ಹೊತ್ತಿಗೆ ಎಲ್ಲ ಪಕ್ಷಗಳ, ಎಲ್ಲ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳ ಪಟ್ಟಿ ಸಂಪೂರ್ಣವಾಗಿ ಸಿದ್ಧ ಆಗಿತ್ತು. 28ರ ಹೊತ್ತಿಗೆ ಚುನಾವಣಾ ಕಾವು ಸಾಕಷ್ಟು ತೀವ್ರವಾಗಿತ್ತು. ಈ ಸಲದ ಚುನಾವಣೆಯಲ್ಲಿ ಸರಿಸುಮಾರು 6112 ಮತದಾರರನ್ನು ನಾವು ಸಂಪರ್ಕ ಮಾಡಿದ್ದೀವಿ. ಅದರಲ್ಲಿ 268 ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಮತ್ತು 887 ಗ್ರಾಮೀಣ ಪ್ರದೇಶಗಳಲ್ಲಿ, ಅಂದರೆ ಸರಿಸುಮಾರು 1000 ಊರುಗಳಲ್ಲಿ ಈ ಸಮೀಕ್ಷೆಯನ್ನು ನಾವು ಮಾಡಿದ್ವಿ. ಮತದಾರರಿಗೆ ನಾವು ಮುಂಚೆನೇ ಸಿದ್ಧಪಡಿಸಿದಂಥ ಒಂದು ಕ್ವಶನೇರನ್ನು ನಾವು ಕೊಟ್ಟಿದ್ವಿ. 18 ವರ್ಷಕ್ಕೂ ಕೂಡ ಮೇಲ್ಪಟ್ಟಂತಹ ಒಂದು ಮನೆಯಲ್ಲಿ ಒಬ್ಬರಿಗೆ ಮಾತ್ರ ಈ ಕ್ವಶನೇರನ್ನು ನಾವು ಕೊಡಲಾಗಿತ್ತು. ಸರಿಸುಮಾರು 64 ಜಾತಿ ಪಂಗಡ ಸಮುದಾಯಗಳ ಮತದಾರರನ್ನು ನಾವು ಇದರಲ್ಲಿ ಸಂಪರ್ಕ ಮಾಡಿದ್ವಿ. ಇದು 3ನೇ ಚುನಾವಣಾ ಪೂರ್ವ ಸಮೀಕ್ಷೆ. ನಾವು ಡಿಸೆಂಬರ್ದಲ್ಲಿ ಮತ್ತು ಮಾರ್ಚ್ 2ನೇ ವಾರದಲ್ಲಿ ಸಮೀಕ್ಷೆಯನ್ನು ನಾವು ಮಾಡಿದ್ವಿ. ಈ ಸಮೀಕ್ಷೆಯಲ್ಲಿ ರಂಗನಾಥ್ ಒಂದು ಅಂಶವನ್ನು ನಾನಿಲ್ಲಿ ಹೇಳಲೇಬೇಕು. ಇಲ್ಲಿ ಏನು ಅಂತಂದರೆ, C4 ಸಂಸ್ಥೆಯ ಪ್ರಕಾರ 2% ಎರರ್ ಬರ್ಬೋದು. ಅಂದರೆ 2% ಅಂದರೆ 224 ಕ್ಷೇತ್ರಗಳಲ್ಲಿ 2% ಅಂದರೆ 5 ಕ್ಷೇತ್ರಗಳಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು. ಅದು ಬಿಟ್ಟರೆ 95% ನಿಖರವಾದಂತಹ ಫಲಿತಾಂಶವನ್ನು ನಾವು ಕೊಡ್ತೀವಿ ಅನ್ನುವಂಥ ಒಂದು ಮಾತನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ನಾವು ಮೇ 8ರಂದು ಬರುವಂಥ ಅಂತಿಮ ಫಲಿತಾಂಶ ಬಂದಾಗ ನಮ್ಮ ಸಮೀಕ್ಷೆಯ ಫಲಿತಾಂಶವನ್ನು ನೀವು ತಾಳೆ ಹಾಕಿದಾಗ ಅದು ಎಷ್ಟು ನಿಖರವಾಗಿದೆ ಹೇಳುವಂಥದ್ದು ಗೊತ್ತಾಗತ್ತೆ. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇದರಲ್ಲಿ 100ಕ್ಕೆ 100% ನಾವು ನಿಖರವಾದಂಥ ಒಂದು ಫಲಿತಾಂಶಕ್ಕೆ ಹತ್ತಿರ ಇದ್ದೇವೆ ಅಥವಾ ಕೊಡ್ತೇವೆ ಅನ್ನುವಂಥ ಒಂದು ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಓಕೆ, ಇದೆಲ್ಲದರ ಜೊತೆ ನಾನು ನಿಮಗೊಂದು ಪ್ರಶ್ನೆ ಕೇಳಲೇಬೇಕು. ನಿನ್ನೆ ಬಂದಂಥ ಅತಿಥಿಗಳು ಕೂಡ ಕೇಳ್ತಾ ಇದ್ರು, ಎಲ್ಲೋ ಒಂದು ಕಡೆ ಹೋಗ್ತೀರಿ ನೀವು, ಕೆಲವು ಸ್ಯಾಂಪಲ್ಗಳನ್ನ ನೀವು ಕಲೆಕ್ಟ್ ಮಾಡ್ತೀರಿ, ಆ ಸ್ಯಾಂಪಲ್ಗಳ ಆಧಾರದ ಮೇಲೆ ಪಕ್ಷಕ್ಕೆ ಸೀಟ್ ಬರುತ್ತೆ ಅನ್ನೋದನ್ನ ನಿಖರವಾಗಿ ಅಳಿಲಿಕ್ಕೆ ಸಾಧ್ಯನಾ, ಇದನ್ನು ನಂಬೋದು ಹೇಗೆ ಅನ್ನುವಂಥ ಪ್ರಶ್ನೆನ ನಿನ್ನೆ ಇದ್ದಂಥ ಅತಿಥಿಗಳು ಕೇಳಿದ್ರು. ಸರ್ ರಂಗನಾಥ್, ಸಾಮಾನ್ಯವಾಗಿ ಎಲ್ಲ ಸಮೀಕ್ಷೆಗಳಲ್ಲೂ ಕೂಡ 2000 ಅಥವಾ 3000 ಸ್ಯಾಂಪಲ್ಗಳನ್ನಷ್ಟೇ ಸಂಗ್ರಹಿಸಿ ಸಮೀಕ್ಷೆಯನ್ನು ನಡೆಸುವಂಥದ್ದು ಒಂದು ವಾಡಿಕೆ. ಪ್ರಾಯಶಃ ಕರ್ನಾಟಕದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಸ್ಯಾಂಪಲನ್ನು ಇಟ್ಟುಕೊಂಡು ಸಮೀಕ್ಷೆ ಮಾಡ್ತಾ ಇರುವಂಥದ್ದು ಇದು ಮೊದಲ ಬಾರಿಗೆ. ಅಂದರೆ ನಾವು ಪ್ರಾತಿನಿಧಿಕವಾಗಿ ಎಲ್ಲ ಊರುಗಳಲ್ಲಿ, ಎಲ್ಲ ಪ್ರದೇಶಗಳಲ್ಲಿ ಮತ್ತು ರಾಜ್ಯದ 1000 ಊರುಗಳಲ್ಲಿ ನಾವು ಈ ಸಮೀಕ್ಷೆಯನ್ನು ಮಾಡಿರೋದ್ರಿಂದ ಇದು ಅತ್ಯಂತ ರೆಪ್ರೆಸೆಂಟೇಟಿವ್ ಆಗಿ, ಅಂದರೆ ಎಲ್ಲ ಕಡೆಯ ಪ್ರದೇಶಗಳನ್ನು, ಪ್ರದೇಶವಾರಗಳನ್ನು ಮತ್ತು ಪಂಗಡಗಳನ್ನು ಇದು ಒಳಗೊಂಡಿದೆ. ಆದ್ದರಿಂದ ಇದೊಂದು ಸಮಗ್ರವಾದಂಥ ಒಂದು ಚಿತ್ರಣವನ್ನು ಕಟ್ಟಿಕೊಡುವಂಥ ಒಂದು ಸಮೀಕ್ಷೆ.
ಎಸ್ ಸರ್. ಸೊ ಇನ್ನಷ್ಟು ನಾವು ಮಾತಾಡೋದಿದೆ. ಅತಿಥಿಗಳು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಡಿ.ಬಿ. ಚಂದ್ರೇಗೌಡರು ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಜೊತೆಗೆ ಗೋಖಲೆ ಅವರು ಇದ್ದಾರೆ, KJP ಮುಖಂಡರು, ಸುದರ್ಶನ್ ಇದ್ದಾರೆ, ಕಾಂಗ್ರೆಸ್ ಮುಖಂಡರು, ಪ್ರಶಾಂತ್ ನಾಥು ಇದ್ದಾರೆ, ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥು, ದೆಹಲಿ ಬ್ಯೂರೋದ ಮುಖ್ಯಸ್ಥರು. ಜೊತೆಗೆ ಗುಲ್ಬರ್ಗದಿಂದ ನೇರ ಸಂಪರ್ಕಕ್ಕೆ ಬರ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮೈಸೂರಿನಿಂದ ನೇರ ಸಂಪರ್ಕಕ್ಕೆ ಬರ್ತಾರೆ ರಾಮದಾಸ್ ಅವರು, ಜೊತೆಗೆ ಹುಬ್ಬಳ್ಳಿಯಿಂದ ನೇರ ಸಂಪರ್ಕಕ್ಕೆ ಬರ್ತಾರೆ ಮಾಜಿ ಸಚಿವ ಬಸವರಾಜ ಹೊರಟ್ಟಿ ಅವರು. ಎಲ್ಲರ ಜೊತೆಗೆ ಸಾಕಷ್ಟು ಮಾತಾಡೋದಿದೆ. ಜೊತೆಗೆ ಬಹಳ ಮುಖ್ಯವಾಗಿ ಯಾವ್ಯಾವ ಅಂಕಿಅಂಶಗಳು ಏನೇನು ಹೇಳುತ್ತೆ, ಯಾವ ಪಕ್ಷದ ಕಡೆಗೆ ಒಲವು ನಿಲುವು ಇದೆ ಜನರದ್ದು, ಮತದಾರರದ್ದು ನೋಡೋಣ ಸಣ್ಣ ವಿರಾಮದ ನಂತರ.